ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಟಾಪ್ 5 ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 1 ನೋಡೋದಾಯ್ತು ಅಂತಂದ್ರೆ ನಮ್ಮ RCB ಫ್ಯಾನ್ಸ್ಗೆ, ನಮ್ಮ RCB ತಂಡಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿನ್ನೆ ಒಂದು ರಿಪೋರ್ಟ್ ಆದ್ರೆ ಮಾಡಿದೆ, ESPN ಕ್ರಿಕ್ಇನ್ಫೋ ಅವರೇ ರಿಪೋರ್ಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಏನ್ ಮಾಡಿದಾರೆ ಅಂತಂದ್ರೆ ಜಾಸ್ ಹೇಜಲ್ವುಡ್ ಅವರು ಕಂಪ್ಲೀಟ್ ಫುಲ್ ಸೀಸನ್ ಆದ್ರೆ ನಮ್ಮ RCB ತಂಡಕ್ಕೆ ಅವೈಲೇಬಲ್ ಆಗಿರ್ತಾರೆ, ಫುಲ್ ಸೀಸನ್ ಆದ್ರೆ ಆಡ್ತಾರೆ ಎಂದು ESPN ಅವರಾದ್ರೆ ರಿಪೋರ್ಟ್ ಮಾಡಿದ್ದಾರೆ ಮತ್ತು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ESPN ಅವರೇ ರಿಪೋರ್ಟ್ ಮಾಡಿರೋ ಕಾರಣದಿಂದಾಗಿ ಪಕ್ಕ ಜಾಸ್ ಹೇಜಲ್ವುಡ್ ಅವರು ಎಲ್ಲ ಮ್ಯಾಚಸ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಗಿ ಸೀಸನ್ ಕೂಡ ಸ್ಟಾರ್ಟ್ ಆಗ್ತಾ ಬಂತು ಮತ್ತು ಇನ್ನು ಇದೇ ತಿಂಗಳು 17ನೇ ತಾರೀಕು ಬಂದ್ಬಿಟ್ಟು ನಮ್ಮ RCBದು ಅನ್ಬಾಕ್ಸ್ ಇವೆಂಟ್ ಆದ್ರೆ ಇದೆ. ಅನ್ಬಾಕ್ಸ್ ಇವೆಂಟ್ಗೆ ಬರ್ತಾರೆ ಅಂತ ಅನ್ಕೊಂಡಿದೀನಿ ಮತ್ತು ಪಕ್ಕ ಬಂದೇ ಬರ್ತಾರೆ ಅಂತಾನೆ ಹೇಳ್ಬೋದು. ಫುಲ್ ಸೀಸನ್ ಆಡ್ತಾರೆ ಅಂತ ಅಂದ್ರೆ ಮತ್ತೆ ಪಕ್ಕ ಅನ್ಬಾಕ್ಸ್ ಇವೆಂಟ್ ಅಷ್ಟಿಗೆ ಜಾಸ್ ಹೇಜಲ್ವುಡ್ ಅವರು ನಮ್ಮ RCB ತಂಡದ ಸ್ಕ್ವಾಡ್ ಸೇರ್ಕೊಂತಾರೆ ಅಂತಾನೆ ಹೇಳ್ಬೋದು. ಸ್ವಲ್ಪ ನಮಗೆ ಖುಷಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬೆಸ್ಟ್ ಬೌಲರ್ ಮತ್ತು ಮೇನ್ ಬೌಲರ್ ಆಗಿ ಕೂಡ ನಮ್ಮ RCB ತಂಡಕ್ಕೆ ಕಣಕ್ಕಿಳಿತಾರೆ. ಮೂವಿ ಜಾಸ್ ಹೇಜಲ್ವುಡ್ ಅಂತ ಬಂತು ಅಂತಂದಾಗ ಎಕ್ನಮಿಯಲ್ಲಿ ಬೆಂಕಿ ಬೌಲರ್ಸ್ ಅಂತಾನೆ ಹೇಳ್ಬೋದು. ಇವರು ಬೆಂಕಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ನಮ್ಮ RCB ತಂಡಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ರೋಹಿತ್ ಶರ್ಮಾ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದ ಟೆಸ್ಟ್ ಕ್ಯಾಪ್ಟನ್ ಆಗಿ ಮತ್ತೆ ಮುಂದುವರಿತಿದ್ದಾರೆ ಮತ್ತು ಜೂನ್ IPL ಮುಗಿದ ನಂತರ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಇದೆಯಲ್ಲ, ಇಂಗ್ಲೆಂಡ್ ಟೂರ್ ಹೋಗ್ತಾ ನಮ್ಮ ಟೀಮ್ ಇಂಡಿಯಾ, ಅವಾಗ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವರಾದ್ರೆ ನಾಯಕ ಆಗ್ತಾರಂತೆ ಮತ್ತು ಇದೀಗ ಅಪ್ಡೇಟ್ ಸೋರ್ಸ್ ಆದ್ರೆ ಬಂದಿವೆ, ಇವರೇ ನಾಯಕ ಅಂತಂದು ಕನ್ಫರ್ಮ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ನಮ್ಮ RCB ತಂಡಕ್ಕೆ ಗುಡ್ ನ್ಯೂಸ್ ನಿನ್ನೆ ಸಿಕ್ಕಾಯ್ತು ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಜಾಕಬ್ ಬತ್ತಲ್ ಅವರು ಆಡ್ತಾರಾ ಇಲ್ವಾ, ಇವ್ರಿಗೆ ಇಂಜುರಿ ಆಗಿತ್ತು, IPL ಅರ್ಧ ಸೀಸನ್ ಆಡ್ತಾರೆ ಹಂಗೆ ಹಿಂಗೆ ಅಂತ ರೂಮರ್ಸ್ ಎಲ್ಲ ಬಂದಿದ್ವು ಅಂತಾನೆ ಹೇಳ್ಬೋದು. ಆದ್ರೆ ಜಾಕಬ್ ಬತ್ತಲ್ ಅವರು ನಿನ್ನೆ ನಮ್ಮ RCB ತಂಡದ ಸ್ಕ್ವಾಡ್ ಆದ್ರೆ ಸೇರ್ಕೊಂಡಿದ್ದಾರೆ ಮತ್ತು ಜಾಕಬ್ ಬತ್ತಲ್ ಅವ್ರ ಜೊತೆಗೆ ಪ್ಲಸ್ ಫಿಲ್ ಸಾಲ್ಟ್ ಕೂಡ ಬಂದಿದ್ದಾರೆ, ಲಿಯಮ್ ಲಿವಿಂಗ್ಸ್ಟನ್ ಕೂಡ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇಂಗ್ಲೆಂಡ್ ನ ದಿಗ್ಗಜ ಆಟಗಾರರು ನಿನ್ನೆನೆ ನಮ್ಮ RCB ಸ್ಕ್ವಾಡ್ ಆದ್ರೆ ಸೇರಿದ್ದಾರೆ. ಇದೊಂಥರ ನಮ್ಗೆ ಒಳ್ಳೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 4 ನೋಡಿದ್ರೆ ನೀವು ಕೂಡ ಕಳೆದೇ ಹೋಗ್ತಾರೆ. ಏನಪ್ಪಾ ಅಂತಂದ್ರೆ ಆಸ್ಟ್ರೇಲಿಯಾದ ದಿಗ್ಗಜ ಆಲ್ರೌಂಡರ್ ಮತ್ತು ಬೌಲರ್ಸ್ ಆದಂತ ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್ ಮತ್ತು ನಮ್ಮ ಜಾಸ್ ಹೇಜಲ್ವುಡ್ 3ಕ್ಕೆ 3 ಜನ ಬಂದ್ಬಿಟ್ಟು IPLಗೆ ಆಡ್ತೀವಿ ಅಂತಂದು ಇದೀಗ ಕನ್ಫರ್ಮ್ ಆದ್ರೆ ಮಾಡಿದ್ದಾರೆ. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಬಂದ್ಬಿಟ್ಟು ಈ 3ಕ್ಕೆ 3 ಜನ ಬಂದ್ಬಿಟ್ಟು ಆಡಿರ್ಲಿಲ್ಲ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮಿಚೆಲ್ ಸ್ಟಾರ್ಕ್ ಇಂಜುರಿ ಆಗಿದ್ದಿಲ್ಲ, ಏನಾಗಿದ್ದಲ್ಲ, ತಮ್ಮ ವೈಯಕ್ತಿಕ ಕಾರಣಗಳಿಂದ ಮಿಚೆಲ್ ಸ್ಟಾರ್ಕ್ ಅವರು ಚಾಂಪಿಯನ್ಸ್ ಟ್ರೋಫಿ ಆದ್ರೆ ಆಡಿರ್ಲಿಲ್ಲ. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಮಿಚೆಲ್ ಸ್ಟಾರ್ಕ್ ಅವರು ಈಗ 1-2 ವರ್ಷ ಆಯ್ತು IPL ಆದ್ರೆ ಆಡ್ತಾ ಇದ್ರೆ, ಅವಾಗೆಲ್ಲ ನಾನು IPL ಆಡೋದಿಲ್ಲ, IPLಗೆ ಬರೋದೇ ಇಲ್ಲ ಅಂತ ಹೇಳ್ತಿದ್ದಂತ ಮಿಚೆಲ್ ಸ್ಟಾರ್ಕ್ ಅವರು ಇವಾಗ ಬಂದ್ಬಿಟ್ಟು ಮುಂಚೂಣಿಯಾಗಿ ಹೇಳ್ತಾ ಇದ್ದಾರೆ ಮತ್ತು ಅಪ್ಡೇಟ್ ಆದ್ರೆ ಕೊಡ್ತಾ ಇದ್ದಾರೆ. ನಾನು IPL ಆಡ್ತೀನಿ ಊರು ಅಂತಂದ್ರೆ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಆಸ್ಟ್ರೇಲಿಯಾದ ತಂಡಕ್ಕೆ ಮಿಚೆಲ್ ಸ್ಟಾರ್ಕ್ ಅವರು ಯಾಕೆ ಆಡಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ಅಂತಾನೆ ಹೇಳ್ಬೋದು. ಏನೋ ವೈಯಕ್ತಿಕ ತಮ್ಮ ಮನೆಯ ವಿಚಾರ ಕಾರಣ ಹೇಳಿ ಚಾಂಪಿಯನ್ಸ್ ಟ್ರೋಫಿ ಕೂಡ ಆಡಿರಲಿಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಅವರಿಗೆ ಎಫೆಕ್ಟ್ ಕೂಡ ಆಯಿತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಸೀಸ್ ತಂಡಕ್ಕೆ. ಯಾಕಂತಂದ್ರೆ ಸೆಮಿಫೈನಲ್ ಅಲ್ಲಿ ಏನಾದ್ರು ಅವರು ಮಿಚೆಲ್ ಸ್ಟಾರ್ಕ್ ಏನಾದ್ರು ಇದ್ರೆ ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಆದ್ರೂ ಟಫ್ ಮತ್ತು ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ 3 ದಿಗ್ಗಜ ಫಾಸ್ಟ್ ಬೌಲರ್ಸ್ ಅಂತೂ IPLಗೆ ಕಂಪ್ಲೀಟ್ ಸೀಸನ್ ಆದ್ರೆ ಆಡ್ತಾರಂತ ಇದೀಗ ಅಪ್ಡೇಟ್ ಆದ್ರೆ ಇದೆ. ಇನ್ನು ಅಪ್ಡೇಟ್ ನಂಬರ್ 5 ಬಂದ್ಬಿಟ್ಟು ಅದೇನಪ್ಪ ಅಂತಂದ್ರೆ ಬೂಮ್ರಾ ರಿಲೇಟೆಡ್ ಅಂತಾನೆ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಸ್ವಲ್ಪ ಬೇಜಾರಾಗುತ್ತೋ ಗೊತ್ತಿಲ್ಲ ಮತ್ತು 3 ಮ್ಯಾಚ್ ಆದ್ರೆ ಮಿಸ್ ಮಾಡ್ಕೊಂತಾರಂತೆ ಬೂಮ್ರಾ ಅವರು. ಇನ್ನು ಬೂಮ್ರಾ ಅವರು ಬಂದ್ಬಿಟ್ಟು ಏಪ್ರಿಲ್ ತಿಂಗಳಲ್ಲಿ ಆದ್ರೆ ಸ್ಕ್ವಾಡ್ ಆದ್ರೆ ಸೇರ್ಕೊಂತಾರಂತೆ ಮುಂಬೈ ಸ್ಕ್ವಾಡ್. ಆ ಕಾರಣದಿಂದಾಗಿ ಸ್ವಲ್ಪ 1-2 ಮ್ಯಾಚ್ 3 ಮ್ಯಾಚ್ ಮಿಸ್ ಮಾಡ್ಕೊಂತಾರೆ, ಸ್ವಲ್ಪ ಬೇಜಾರಾದ್ರೂ ಆಗುತ್ತೆ ಅಂತ ಹೇಳ್ಬೋದು ಮುಂಬೈ ಫ್ಯಾನ್ಸ್ಗೆ. ಇನ್ನು ನಿಮ್ಮ ಪ್ರಕಾರ ಈ 5 ಅಪ್ಡೇಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.